ಆಪ್ ಕಿ ಅದಾಲತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಜೆಪಿ ನಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರು ಉಲ್ಟಾ ಹೊಡೆಯುವುದರಲ್ಲಿ ಅದ್ಭುತರು ಎಂಬುದು. ನೋಡಿ, ಕಾಂಗ್ರೆಸ್ನಲ್ಲಿರೋರು ಹೇಳ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಸರ್ಕಾರ ಇದೆ, ಅದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರೆ ತಮ್ಮ MLAಗಳಿಗೆ ನೀವು ರೆಸಾರ್ಟ್ಗೆ ಹೊರಟೋಗಿ, ಇಲ್ದಿದ್ರೆ ದೊಡ್ಡಣ್ಣ ಬರ್ತಾನೆ ಅಂತ. ಈಗ ನೋಡಿ, ನಿಮ್ಮ MLA ನಿಮ್ ಜೊತೆನೆ ಇಲ್ಲ ಅಂದ್ರೆ ಅದಕ್ಕೆ ಆ ಪರಿಸ್ಥಿತಿ ಹೇಗ್ ಬರುತ್ತೆ? ನೀವೇ ಮಾಡಿದ್ದಲ್ವಾ? ಇಲ್ಲ, ನಾವು ಮಾಡಿಲ್ಲ. ಇದು ಅವರ ಪರಿವಾರದ ವೀಕ್ನೆಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರ ಪಾರ್ಟಿ ಹದಗೆಡ್ತಾ ಇದೆ ಅಂದ್ರೆ ಯಾರು ಅಲರ್ಟ್ ಆಗಿರ್ತಾರೆ ಮತ್ತೆ ಯಾವ ಪಾರ್ಟಿಗಳು ಆಕ್ಟಿವ್ ಆಗಿರುತ್ತೆ ಅವ್ರ ಜೊತೆ ಸೇರ್ಕೋತಾರೆ. ನೋಡಿ, ಚುನಾವಣೆನ ಯಾರೇ ಗೆಲ್ಲಿ, ಆದ್ರೆ ಸರ್ಕಾರ ರಚಿಸೋದು ನಡ್ಡಾ ಮತ್ತೆ ಅಮಿತ್ ಶಾ ಸೇರ್ಕೊಂಡೆ. ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಅದು ಆ ರೀತಿ ನಡೆಯಲ್ಲ. ಅವ್ರಾಗೆ ಬಿಟ್ಟು ಬರ್ತೀವಿ ಅಂತ ಅಂದಾಗ ನಾವೇನ್ ಮಾಡಕ್ಕಾಗತ್ತೆ? ನೋಡಿ, ಈಗ ಅದನ್ನ ಬಿಡಿ. ನೋಡಿ, ಹಿಮಾಚಲದಲ್ಲಿ ಹೇಳಿ, ಚುನಾವಣೆ ಆಯ್ತು, ರಿಸಲ್ಟ್ ಬಂತು, ಕಾಂಗ್ರೆಸ್ ಕಂಫರ್ಟೇಬಲ್ ಮೆಜಾರಿಟಿನಲ್ಲಿದೆ. ಆದ್ರೆ ರಾತ್ರಿ ಮೀಟಿಂಗ್ ಆಯ್ತು ಯಾವ ರೆಸಾರ್ಟ್ ನಲ್ಲಿ ಇರೋದು ಅಂತ. ಇಲ್ದಿದ್ರೆ ದೊಡ್ಡಣ್ಣ ಬರ್ತಾನೆ ಬೆಳಿಗ್ಗೆಗೆ. ಅದರ ಅರ್ಥ ಅವರ MLAಗಳು ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ತಾನೆ. ಅದಕ್ಕೋಸ್ಕರ ರೆಸಾರ್ಟ್ ಕಳಿಸ್ತಿದ್ದಾರೆ. ನಮ್ಮವ್ರನ್ನ ಯಾಕೆ ನಾವು ಆ ರೀತಿ ನೋಡ್ಕೊಳ್ಳೋದಿಲ್ಲ? ಅವ್ರು ಎಲ್ ಬೇಕಿದ್ರು ಹೋಗ್ತಾರೆ, ಬರ್ತಾರೆ. ಹಾಗೆ ನಿಮ್ಗೂ ಕೂಡ ಗೊತ್ತಿದೆ, ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದಲ್ಲಿ ಯಾರಿಗ್ ನಂಬಿಕೆ ಇರುತ್ತೋ ಅವ್ರ ಜೊತೆ ನಾವು ಮುಂದುವರಿತೀವಿ ಅಷ್ಟೇ. ನಮ್ಮಲ್ಲಂತೂ ಯಾರು ಆಗ ಹೋಗೋದಿಲ್ಲ. ಹೋಮ್ ಸ್ಟೇಟ್ ಇದೆಯಲ್ಲ ಹಿಮಾಚಲದಲ್ಲಿ, ಅವರಿಗೆ ಸರ್ಕಾರ ರಚನೆ ಮಾಡೋದು ಅದು ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾನು ಆಗ್ಲೇ ಹೇಳಿದೀನಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ. ಆದ್ರೆ ನೀವು ನಿಮ್ಮ ಪರಿವಾರದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದ್ರ ಬಗ್ಗೆ ನೀವು ಚಿಂತೆ ಮಾಡಿ. ಇದನ್ ಕೇಳಿ ನನಗೆ ಅನುಮಾನ. ಬೇಡ, ಖಂಡಿತ ಬೇಡ. ಅಲ್ಲಿ ಏನಾಗುತ್ತೋ ಅದಾಗಲಿ ಬಿಡಿ, ಅದ್ರ ಬಗ್ಗೆ ಈಗಲೇ ಏನು ಹೇಳಿ. ನಾನಂತೂ ಅವ್ರಿಗೆ ತುಂಬಾನೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಫುಲ್ ಸಪೋರ್ಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಪೀಪಲ್ ಆಫ್ ಹಿಮಾಚಲ್ ಪ್ರದೇಶ್ ನಾವು ಕೊಡ್ತೀವಿ ಅಂತ. ಈಗ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರು 51 ದಿನ ತಮ್ಮ MLAಗಳನ್ನ ಒಂದು ಹೋಟೆಲ್ನಲ್ಲಿಡುವಂತ ಪರಿಸ್ಥಿತಿ ಇತ್ತು. ಆಮೇಲೆ ಭಯ ಆಯ್ತು. ತುಂಬಾ ಜನ MLAಗಳನ್ನ, ಅಂದ್ರೆ 51 MLAಗಳನ್ನ ಜೈಸಲ್ಮರ್ಗೆ ಕರ್ಕೊಂಡು ಹೋದ್ರು ಪೊಲೀಸ್ನವರ ಕಾವಲಲ್ಲಿ. ಅಂದ್ರೆ ಅಪಾಯ ಇದೆ ಅಂತ ಅಲ್ಲ, ಅವ್ರಿಗೆ ಅಪಾಯ ಇದ್ದಿದ್ದು ಅವ್ರ ಪಾರ್ಟಿಯಿಂದ, ನಮ್ಮಿಂದ ಅಲ್ವಲ್ಲ. ನೋಡಿ, ಅವರ ಪಾರ್ಟಿಲಿದ್ದವರೇ ಕೆಲವ್ರನ್ನ ಡೆಲ್ಲಿಗೆ ಬನ್ನಿ ಅಂತ ಕರೀತಾ ಇದ್ರಲ್ಲ, ನಿಮ್ಗೆ ಅದನ್ನ ಕೊಡ್ತೀವಿ, ನಿಮ್ಗೆ ಇದನ್ ಕೊಡ್ತೀವಿ ಅಂತ. ಇದರಿಂದ ನಿಮ್ಮ ಮಾರಲ್ ಸ್ಟ್ರೆಂತ್ ಏನಿದೆ ಅದು ಕಡಿಮೆ ಆಗುತ್ತೆ. ಪಾರ್ಟಿ ಒಳಗೆ ಈ ತರ ಎಲ್ಲ ನಡೆದಾಗ ಕುಸ್ದು ಹೋಗ್ತೀರಾ. ಬರ್ತಿದ್ದವರೆಲ್ಲ ಪಾರ್ಟಿ MLAಗಳೇ ಅಲ್ವಾ, ಅವ್ರನ್ನ ಸಂಭಾಳಿಸೋದು ಯಾರ ಕೆಲಸ? ಅದು ಅವ್ರದೇ ಕೆಲಸ ತಾನೆ. ನಿಮ್ಮಿಂದ ದೂರ ಆಗಿ ಯಾಕೆ ಹೋಗ್ತಿದ್ದಾರೆ ಅವರು? ನೀವ್ ಯಾಕೆ ಆ ಪರಿಸ್ಥಿತಿ ಎದುರಿಸಬೇಕಾಯ್ತು? ಅದು ನಿಮ್ಮ ಕುಟುಂಬದ ಒಳಗಿನ ಸಮಸ್ಯೆ ಅಲ್ಲ. ನೋಡಿ, ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ JP ನಡ್ಡಾ ಹಣಬಲದ ಆಧಾರದ ಮೇಲೆ ಸರ್ಕಾರನ ಬೀಳ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. 6 ಸರ್ಕಾರನ ಬೀಳ್ಸಿದ್ದಾಗಿದೆ, 6ನೇದು ಬೀಳೋದ್ರಲ್ಲಿದೆ. ಅದು ಅವ್ರ ಸಮಸ್ಯೆ ತಾನೆ, ಅವ್ರು ಯೋಚನೆ ಮಾಡ್ಬೇಕು. ಅವರಾಗೆ ನಮ್ಮ ಹತ್ರ ಬಂದು ನಿಮ್ ಜೊತೆ ನಾವು ಸರ್ಕಾರ ಮಾಡ್ಬೇಕು ಅಂತ ಅಂದಾಗ ನಾವ್ ಇನ್ನೇನ್ ಹೇಳೋಕ್ಕಾಗತ್ತೆ? ಬೇಡ ಬೇಡ, ಹಾಗೆ ಮಾಡೋದು ಬೇಡ ಅಂತ ಹೇಳೋಕ್ಕಾಗತ್ತಾ? ಆ ತರ ಅಂತೂ ನಾವು ಹೇಳೋದಿಲ್ಲ. ನೀವು MLAಗಳನ್ನ ಹೆದರಿಸ್ತೀರಾ? ಖಂಡಿತ ಇಲ್ಲ. ಇಲ್ಲ ರಜತ್ಜಿ, ಇಲ್ವಾ, ನಾವು ಆ ರೀತಿ ಎಲ್ಲ ಮಾಡೋದಿಲ್ಲ. ಹೆದರಿಸಿ ಯಾರನ್ನು ನಿಮ್ ಜೊತೆ ಇಟ್ಕೊಳ್ಳೋದಿಕ್ಕೆ ಹಾಗಿದ್ರೆ ಇದು ಹೇಗಾಯ್ತು? ಯಾವಾಗ ನಡ್ಡಾ ಅವರು ಬಿಜೆಪಿ ಅಧ್ಯಕ್ಷರಾದ್ರು 2019ರಲ್ಲಿ ಮೊದಲನೇ ಸಲ ಚಮತ್ಕಾರ ಆಯ್ತು. ಕರ್ನಾಟಕದಲ್ಲಿ ನಿಮಗೆ ಮೆಜಾರಿಟಿ ಇರ್ಲಿಲ್ಲ, ಆದ್ರೆ ಸ್ವಲ್ಪ ದಿನದಲ್ಲೇ ನಿಮ್ದೇ ಸರ್ಕಾರ ಬಂತು. ನೋಡಿ, ನಾನು ಮತ್ತೆ ನಿಮ್ಗೆ ಹೇಳ್ತೀನಿ, ಅಲ್ಲೇನಾಗ್ತಾ ಇತ್ತು ಅಂದ್ರೆ ಜನ ಈ ಕಾಂಗ್ರೆಸ್ ಪಾರ್ಟಿ ಮತ್ತೆ ಕುಮಾರಸ್ವಾಮಿ ಅವರ ಸಂಬಂಧ ಅದರಲ್ಲಿ ಯಾವ ರೀತಿ ಬಿರುಕು ಮೂಡಿತ್ತೋ ಅದರಿಂದ ಪಾರ್ಟಿಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಯಾವಾಗ ಬೇಕಿದ್ರೂ ಬೀಳ್ಬೋದಿತ್ತು. ನೀವು ಗಮನಿಸಿರ್ಬೋದು ಯಾವ ರೀತಿ ಅವರ ಸ್ಟೇಟ್ಮೆಂಟ್ಸ್ ಇರ್ತಾ ಇತ್ತು. ಕಾಂಗ್ರೆಸ್ ಪಾರ್ಟಿ ಮತ್ತೆ JDS ಮುಂದುವರಿಯುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಮೂಡಿತ್ತು. ಅವರ ಅಲಯನ್ಸ್ ನಡೀದೇ ಇದ್ದಾಗ ಜನ ನಮ್ಮ ಬಳಿ ಬಂದ್ರು. 17 MLAಗಳು ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರಿ. ಹೌದು. ಇದನ್ನ ನೀವೇ ಮಾಡ್ಸಿದಲ್ವಾ? ಅಲ್ಲ, ಅವರಾಗೆ ನಮ್ ಜೊತೆ ಬರ್ತೀವಿ ಅಂತ ಅಂದಾಗ, ಅಂದ್ರೆ ನೋಡಿ, ಅದಕ್ಕೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಅವರು ರಾಜೀನಾಮೆ ಕೊಡ್ಲೇಬೇಕಾಗಿತ್ತು. ಆದ್ರೆ ನೀವು ಗಮನಿಸಬೇಕಾಗಿರೋದು ಅವರ ಇಚ್ಛಾಶಕ್ತಿ ಯಾವ ರೀತಿ ಬದಲಾಗಿತ್ತು ಅನ್ನೋದು. ಆಗ್ಲೇ ಗೆದ್ದಿರೋ ಅಂತ MLA ರಿಸೈನ್ ಮಾಡಿ ನಮ್ ಜೊತೆ ಬರ್ಬೇಕು ಅಂತ ಅಂದ್ರೆ, ಮತ್ತೆ ಇಲ್ಲೂ ಕೂಡ ಚುನಾವಣೆ ಎದುರಿಸಿ ಮತ್ತೆ ಗೆದ್ದು MLA ಆದ್ರು, ಮತ್ತೆ ಸರ್ಕಾರದಲ್ಲಿ ಭಾಗಿ ಕೂಡ ಆದ್ರು. ಮತ್ತೆ ಇಂಥದ್ದೇ ಇಚ್ಛಾಶಕ್ತಿನ ಮಧ್ಯಪ್ರದೇಶದಲ್ಲೂ ನೋಡಿದ್ವಿ. ಅಲ್ಲೂ ಕೂಡ MLAಗಳು ರಿಸೈನ್ ಮಾಡಿದ್ರು. ಕಾಂಗ್ರೆಸ್ನ ಮೆಜಾರಿಟಿ ಇದ್ದಂತ ಸರ್ಕಾರ ಅಲ್ಲೂ ಕೂಡ. ಮತ್ತದೇ ಹೇಳ್ತೀನಿ ರಜತ್ಜಿ, ನೋಡಿ, ಅರ್ಥ ಮಾಡ್ಕೋಬೇಕಿರೋ ವಿಷಯ ಏನಂದ್ರೆ, ಪಾರ್ಟಿ ಒಳಗಿರುವಂತ ಇಂಟರ್ನಲ್ ಡೆಮೋಕ್ರಸಿ ಎಷ್ಟು ಹದಗೆಟ್ಟೋಗಿತ್ತು ಅಂತ ಅಂದ್ರೆ, ಪಾರ್ಟಿಯಲ್ಲಿ ನೀವು ಹೇಳುವಂತ ಮಾತಿಗೆ ಯಾವುದೇ ಬೆಲೆ ಇರೋದಿಲ್ಲ. ಆದ್ರಿಂದ ನಿಮ್ ಪಾರ್ಟಿಲಿರುವಂತ 15ರಿಂದ 20 MLAಗಳೆಲ್ಲ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಇಂದ ಸ್ಪರ್ಧೆ ಮಾಡಿ ಗೆದ್ದು ಸರ್ಕಾರದಲ್ಲಿ ಸೇರ್ಕೊಳ್ಳೋಕೆ ತಯಾರಾಗ್ತಾರೆ. ಅವರ ಇಚ್ಛಾಶಕ್ತಿ ಇಷ್ಟೊಂದು ಬಲವಾಗಿದ್ರೆ ಅದರಲ್ಲಿ ನನ್ನ ಗೆಲುವೇನಿದೆ? ಅದು ಅವರ ಸೋಲು ಅಲ್ವಾ? ಅವರಿಂದ ಜನ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದು. ಅವ್ರು ನಮ್ ಜೊತೆ ಬರ್ತೀನಿ ಎಂದಾಗ ನಾವು ಖಂಡಿತ ಅದಕ್ಕೆ ಅವಕಾಶ ಕೊಡ್ತೀವಿ. ನಾನು ಪಾರ್ಟಿ ಜೊತೆ ನಿಭಾಯಿಸ್ಕೊಂಡು ಹೋದೆ, ಕಾಂಗ್ರೆಸ್ನ MLAಗಳನ್ನ ನಮ್ಮ ಪಾರ್ಟಿನಲ್ಲಿ ಸೇರಿಸ್ಕೊಂಡು ಮುಂದುವರೆದೆ. ಅಲ್ಲ ನೋಡಿ, ನಿಮ್ಮ ಮಾತುಗಳೇನೋ ಸತ್ಯನೇ, ಆದರೆ
ಅಂದ್ರೆ ಜನ ಸೇರ್ಕೋಬೇಕು ಅಂದಾಗ ನಾನು ಸೇರಿಸ್ಲಿಲ್ಲ ಅಂದ್ರೆ ಅದು ನನ್ ತಪ್ಪಾಗತ್ತೆ ಅಲ್ವಾ? ಹೀಗೆ ಸೇರಿಸ್ಕೊಂಡಿದ್ರ ಬಗ್ಗೆ ಕೇಜ್ರಿವಾಲ್ ಏನ್ ಹೇಳಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಕೇಜ್ರಿವಾಲ್ ಹೇಳ್ತಾರೆ, ಬಿಜೆಪಿಯವರು 277 ಎಂಎಲ್ಎಗಳಿಗೆ ರಾಜೀನಾಮೆ ಕೊಡಿಸಿದ್ದಾರೆ. ಪ್ರತಿಯೊಬ್ಬ ಎಂಎಲ್ಎಗೆ 20 ಕೋಟಿ ಅನ್ಕೊಂಡ್ರು 5,500 ಕೋಟಿ ರೂಪಾಯಿನ ನಡ್ಡಾ ಅವರು ಖರ್ಚು ಮಾಡಿದ್ದಾರೆ. ಕೇಜ್ರಿವಾಲ್ ಅವ್ರ ಮಾತನ್ನ ಯಾರ್ ತಾನೇ ಸೀರಿಯಸ್ ಆಗಿ ತಗೋತಾರೆ ಹೇಳಿ? ಸ್ವತಂತ್ರ ಭಾರತದಲ್ಲಿ ಯಾರಾದ್ರೂ ಯಾವುದಾದ್ರೂ ನಾಯಕ ನಾನು ಸಾಚಾ ಅಂತ ಬೋರ್ಡ್ ಇಟ್ಕೊಂಡು ಹೋಗ್ಬೇಕಾಗತ್ತೆ ಅಂದ್ರೆ ಅದು ಇವರೊಬ್ಬರೇ ಅಂತ ಹೇಳ್ಬೋದು. ಆ ರೀತಿ ಬೋರ್ಡ್ ಇಟ್ಕೊಂಡು ಹೋದಂತ ನಾಯಕ. ಈಗ ತಾನೇ ನೀವು ಗುಜರಾತಲ್ಲೂ ನೋಡಿದ್ರಿ, ಯಾವುದೋ ಕಾಗದ ಹಿಡ್ಕೊಂಡು ಬಂದಿದ್ರು. IBI ರಿಪೋರ್ಟ್ ಕೂಡ ಇದೆ ಅಂತಂದ್ರು. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಸರ್ಕಾರನೇ ಆಗತ್ತೆ ಅಂದ್ರು. ಇಲ್ಲಿ ನೋಡಿ, ನಾನು ಕಾಗದದಲ್ಲಿ ಬರೆದು ಕೊಡ್ತಾ ಇದ್ದೀನಿ, ನೋಡಿ ಇದನ್ನ ಅಂದ್ರು. ಅಲ್ಲೇನಾಯ್ತು? ಇವ್ರೆಲ್ಲಿ ತಗ್ಲಾಕೊಂಡ್ರು? ಈಗ ಅವರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ. ನಾನು ಅವ್ರನ್ನ ಪದೇ ಪದೇ ಕೇಳ್ತಾ ಇದ್ದೀನಿ, ಆ ಕಾಗದ ಎಲ್ಲಿದೆ ತೋರಿಸಿ ಅಂತ. ನಾವು ನೋಡ್ತೀವಿ ಅಂತ, ಆದ್ರೆ ಅವರು ಉತ್ತರ ಕೊಡೋಕೆ ತಯಾರಾಗಿಲ್ವಲ್ಲ. ನೋಡಿ, ಈ ರೀತಿಯ ವ್ಯಕ್ತಿಗಳಿಗೆ ಅವ್ರು ಹೇಳ್ತಾರೆ, ಡೆಲ್ಲಿನಲ್ಲಿ ನೀವು ಅವ್ರ ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನ ಮಾಡಿದ್ರಿ, ಅಲ್ಲ, ನಾನು MLA ಗಳಿಗೆ ಹೇಳ್ತಾ ರಾಜೀನಾಮೆ ಕೊಡ್ಸೋದಕ್ಕೆ ಪ್ರಯತ್ನ ಅದನ್ನೇ ಹೇಳ್ತಾ ಮಾಡಿದ್ರಿ, ಇದ್ದೀನಿ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಕ್ರೆಡಿಬಿಲಿಟಿ ಏನಿದೆ ಅಂತ ಕೇಳ್ತಾ ಇದ್ದೀನಿ, ಹೇಳಿ ನೀವು. ನಾನು ಪಾರ್ಟಿ ಮಾಡಲ್ಲ ಅಂದ್ರು, ಕೊನೆಗೆ ಪಾರ್ಟಿ ಮಾಡಿದ್ರು. ಚುನಾವಣೆಗೆ ನಿಲ್ಲಲ್ಲ ಅಂದ್ರು, ಚುನಾವಣೆಗೆ ನಿಂತರು. ಕಾಂಗ್ರೆಸ್ ಜೊತೆ ಸೇರಲ್ಲ ಅಂದ್ರು, ಕಾಂಗ್ರೆಸ್ ಜೊತೆ ಸೇರಿದ್ರು. ಕ್ರಿಮಿನಲ್ಸ್ಗೆಲ್ಲ ಟಿಕೆಟ್ ಕೊಡಲ್ಲ ಅಂದ್ರು, ಒಬ್ರು ಒಳಗಿದ್ದಾರೆ, ಮಿಕ್ಕವರೆಲ್ಲ ಬೇಲ್ನಲ್ಲಿ ಹೊರಗಿದ್ದಾರೆ. ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಚಾರ್ಜಸ್ಗಳಿವೆ. ಮತ್ತೆ ನೀವೆಲ್ಲರೂ ಆ ಎಪಿಸೋಡು ನೋಡಿರ್ಬೇಕಲ್ವಾ ಅದು. ಹಾಗಾಗಿ ಅವರ ಕ್ರೆಡಿಬಿಲಿಟಿ ಏನೋ ಅರ್ಥ ಮಾಡ್ಕೊಳ್ಳಿ. ನಾಚಿಕೆ ಆಗ್ಬೇಕು, ಅಂತ ಮನುಷ್ಯಂಗೆ ನಾಚಿಕೆ ಆಗ್ಬೇಕು. ಥೆರಪಿಸ್ಟ್ನ ರೇಪಿಸ್ಟ್ ಮಾಡ್ಬಿಟ್ರು, ಅವರ ಮುಖ ನೋಡ್ಬೇಕಿತ್ತು ನೀವು ಅವತ್ತು ಆ ಸಮಯದಲ್ಲಿ. ನಾಚಿಕೆ ಆಗ್ಬೇಕು ನೋಡಿ, ಅವ್ರು ಹೇಳ್ತಾರೆ, ಸತ್ಯ ಜೈನ್ ಮತ್ತೆ ಹುಷಾರಿರ್ಲಿಲ್ಲ. ಥೆರಪಿಸ್ಟ್ ಮಾಡ್ಬಿಟ್ರು. ಈ ತರದ್ದೆಲ್ಲ. ಮತ್ತೆ ನೀವು ಆ ಸತ್ಯೇಂದ್ರ ಜೈನ್ ಅವ್ರದ್ದು ಕೂಡ ನೋಡಿರ್ಬೇಕು ಅನ್ಕೋತೀನಿ. ಈ ಅವ್ರು ರೀತಿ ಹೇಳ್ತಾರೆ, ಅವ್ರಿಗೆ ಹುಷಾರಿಲ್ಲ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋ ಅಗತ್ಯ ಇದೆ ಅಂತ. ಖಂಡಿತವಾಗ್ಲೂ ಜೈಲಿನಲ್ಲಿ ಮಸಾಜ್ ಕೂಡ ಸಿಗ್ತಿರುತ್ತೆ. ಆದ್ರೆ ನನ್ನ ಮಾತಿನ ಅರ್ಥ ಏನಂದ್ರೆ, ಕಾನೂನನ್ನ ಅಪಹಾಸ್ಯ ಮಾಡುವಂತ ಕೆಲಸ ಆಮ್ ಆದ್ಮಿ ಪಾರ್ಟಿಯವರು ಎಲ್ಲ ಕಡೆ ಮಾಡಿದ್ದಾರೆ. ನೋಡಿ, ಮನೀಶ್ ಸಿಸೋಡಿಯಾ ಪದೇ ಪದೇ ಹೇಳ್ತಾರೆ, ನನ್ನ ಮೇಲೆ ಮದ್ಯದ ಹಗರಣದ ಆರೋಪ ಹೊರಿಸಿದ್ದಾರೆ, ಆದ್ರೆ ಏನು ಸಿಗ್ಲಿಲ್ಲ ಅಂತ. 170 ಮೊಬೈಲ್ಗಳು, ಅದನ್ನ ಡಿಸ್ಟ್ರಾಯ್ ಮಾಡೋದು, ಮತ್ತೆ ಇಂಟ್ರಾಗೇಷನ್ ಅಲ್ಲಿ ಹೊರಗೆ ಬಂದಿರುವಂತ ಮಾತುಗಳು ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ. ನಾನು ಏನು ಹೇಳಕೊಟ್ಟೆ ಅಂದ್ರೆ, ಹೆಲ್ತ್ನಲ್ಲಿ ಹಗರಣ, ಎಜುಕೇಷನ್ನಲ್ಲಿ ಹಗರಣ, ಮದ್ಯದಲ್ಲಿ ಹಗರಣ, ಟ್ರಾನ್ಸ್ಪೋರ್ಟಲ್ಲಿ ಹಗರಣ, ದಿಲ್ಲಿ ಜಲ ನಿಗಮದಲ್ಲಿ ಹಗರಣ, ಒಂದಾದ ಮೇಲೊಂದು ಹಗರಣ ಮಾಡಿದರೆ ಮತ್ತೆ ಯಾವುದಕ್ಕೂ ಉತ್ತರ ಕೊಡೋದಿಲ್ಲ, ಯಾವುದಕ್ಕೂ ಕೊಟ್ಟಿಲ್ಲ. ನಾನ್ ತುಂಬಾ ಸಾಚ, ನಿಷ್ಠಾವಂತ ಅಂತ ಬೋರ್ಡ್ ಹಿಡ್ಕೊಂಡು ನಡೀತಾರೆ ಅಷ್ಟೇ. ಇದೇ ನಿಮ್ಗೆ ತಿಳಿಸುತ್ತೆ ಅವರು ಎಷ್ಟು ಅಪ್ರಾಮಾಣಿಕರು ಅನ್ನೋದನ್ನ. ಈ ಮಾತಲ್ಲಿ ಎಷ್ಟು ಸತ್ಯಾಂಶ ಇದೆ. ನೀವು ಮನೀಶ್ ಸಿಸೋಡಿಯಾ ಅವರನ್ನ ನಿಮ್ಮ ಪಕ್ಷಕ್ಕೆ ಬರೋ ಹಾಗೆ ಆಫರ್ ಮಾಡಿದ್ರಿ, ಬಂದ್ರೆ ಇಡಿ ಮತ್ತೆ CBI ಕೇಸನ್ನ ವಾಪಸ್ ತಗೋತೀವಿ ಅಂತ. ಆ ಪ್ರಶ್ನೆನೇ ಹುಟ್ಟೋದಿಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ಅಂತ ಸಾಚಾ ವ್ಯಕ್ತಿಗಳನ್ನ ನಾವು ಸೇರಿಸ್ಕೊಳ್ಳೋದೇ ಇಲ್ಲ. ಈ ರೀತಿ ಭ್ರಷ್ಟಾಚಾರ ಮಾಡೋರ್ನ ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ನ್ಯೂಯಾರ್ಕ್ ಟೈಮ್ಸಲ್ಲಿ ಬರ್ತಾ ಇದೆಯಂತೆ ಎಜುಕೇಷನ್ ತುಂಬಾ ಚೆನ್ನಾಗಿದೆ ಅಂತ. ಇಲ್ಲಿ ನಾವು ನೋಡಿದ್ರೆ ಪ್ರಿನ್ಸಿಪಲ್ಸ್ಗಳೇ ಇಲ್ಲ, ಟೀಚರ್ಸ್ಗಳಿಲ್ಲ, ರೂಮ್ಗಳು ಬಿದ್ದು ಹೋಗ್ತಿವೆ. ಈ ಥರ ಪರಿಸ್ಥಿತಿ ಇದೆ. ಮತ್ತು ಹೊರಗಡೆ ಏನು ತೋರಿಸ್ತಾ ಇದ್ದೀರಾ? ಈ ಥರ ವ್ಯಕ್ತಿಗಳನ್ನ, ಅಂದ್ರೆ ಜನರನ್ನ ಭ್ರಮೆಲಿ ಇಡೋಂಥವರಿಗೆ, ಇಂಥವರಿಗೆ ಸರಿಯಾದ ದಾರಿ ತೋರಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಆದ್ರೆ ಡೆಲ್ಲಿನಲ್ಲಿ ನಾವು ಅಂಥದ್ದೊಂದು ಫಲಿತಾಂಶ ನೋಡೋದಕ್ಕಾಗ್ಲೇ ಇಲ್ವಲ್ಲ. ಡೆಲ್ಲಿನಲ್ಲಿ 3 ಸಲ ಸೋಲ್ಸಿದಾರೆ ನಿಮ್ಮನ್ನ. ಸರಿ, ಈಗ ಆಲ್ಟರ್ನೇಟಿವ್ ಪಾರ್ಟಿಯಾಗಿ ಹೊರ ಹೊಮ್ಮಿದ್ದೀವಿ, ಮತ್ತೆ ಮುಂದೆ ಒಂದಿನ ನಾವು ಖಂಡಿತ ಅಧಿಕಾರ ಹಿಡಿತೀವಿ. ಅದು ಖಂಡಿತ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ನೋಡಿ, ಇದು ನೀವು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್. ಆದ್ರೆ ಎಲ್ಲಕ್ಕಿಂತ ಮೊದಲು ಬಿಜೆಪಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ, ಈ ಕಾಂಗ್ರೆಸ್ ಪಾರ್ಟಿ ಏನಿದೆ ಅವರು ಸಂಪೂರ್ಣ ಬೆಂಬಲನ ಅವ್ರಿಗೆ ಕೊಟ್ರು. ಅಲ್ಲಿ ನಡೆದಿದ್ದಂತ ಸ್ಪರ್ಧೆಗೆ ಏನಾಯ್ತು ಅಂದ್ರೆ, ಅವರಿಬ್ರು ಕೊನೆಗೆ ಒಂದಾಗ್ಬಿಟ್ರು. ಆ ಸ್ಪರ್ಧೆಗೆ ಒಂದು ನ್ಯಾಚುರಲ್ ಔಟ್ಕಮ್ ಅಲ್ಲಿ ಸಿಕ್ತು ಅಷ್ಟೇ. ಈಗ ನಮಗೂ ಅರ್ಥ ಆಗಿದೆ, ನಾವು ಏಕಾಂಗಿಯಾಗಿ ಹೋರಾಡಬೇಕು ಅಂತ. ಮತ್ತೆ ನಾವು ಅದನ್ನ ಮಾಡೇ ಮಾಡಿ. ಅವರಂತೂ ಈ ವಿಚಾರವಾಗಿ ತಮಾಷೆ ಮಾಡ್ತಾರೆ. ಡೆಲ್ಲಿ ಕಾರ್ಪೊರೇಷನ್ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಅವರು ದೊಡ್ಡ ದೊಡ್ಡ ದಿಗ್ಗಜರನ್ನ ಕರೆಸಿದ್ರು, ಮುಖ್ಯಮಂತ್ರಿ ಕೂಡ ಕ್ಯಾಂಪೇನ್ಗೆ ಬಂದಿದ್ರು, ಆದ್ರೂ ಕೂಡ ಗೆಲ್ಲಕ್ಕಾಗ್ಲಿಲ್ಲ. ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದೇ ಹೀಗೆ. ಪ್ರತಿ ಚುನಾವಣೆಯನ್ನ ಚುನಾವಣೆಯಾಗಿ ಎದುರಿಸ್ತೀವಿ, ಯಾವುದನ್ನು ಸಣ್ಣ ಪುಟ್ಟ ಚುನಾವಣೆ ಅಂತ ನೋಡೋದಿಲ್ಲ. ನೀವು ಹೈದರಾಬಾದ್ ಅಲ್ಲಿ ನೋಡಿರ್ಬೋದು, ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ಇತ್ತು. ರಾಷ್ಟ್ರೀಯ ಅಧ್ಯಕ್ಷ ಆಗಿ ನಾನು ಅಲ್ಲಿಗೆ ಹೋಗಿದ್ದೆ.
ಅಲ್ಲಿ ಮಾತುಕತೆ ನಡೆಸಿ ಬಂದೆ. ನಾವು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಸ್ಟೇಟಸ್ ಸಿಂಬಲ್ ಇಟ್ಕೊಂಡು ಮಾಡೋದಿಲ್ಲ, ಅದು ಸಾಧ್ಯ ಇಲ್ಲ. ನಾವು ಎಲ್ಲಾ ಚುನಾವಣೆನೂ ಒಂದೇ ರೂಪದಲ್ಲಿ ನೋಡ್ತೀವಿ, ಹಾಗೆ ಎದುರಿಸ್ತೀವಿ ಕೂಡ. ಒಬ್ಬ ಕಮಾಂಡರ್ ಆಗಿದ್ರು ಕೂಡ ಸೈನಿಕರ ಜೊತೆ ಅಂದ್ರೆ ಕಾರ್ಯಕರ್ತರ ಜೊತೆ ಹಗಲು ರಾತ್ರಿ ಶ್ರಮ ಪಡ್ತೀವಿ, ಅವ್ರ ಜೊತೆ ನಿಂತಿರ್ತೀವಿ. ಆದ್ರೆ ನೀವು ನೋಡಿ, ನಿಮ್ದು ತುಂಬಾನೇ ದೊಡ್ಡ ಪಾರ್ಟಿ, ಅವರದ್ದು ತುಂಬಾ ಚಿಕ್ಕ ಪಾರ್ಟಿ, ಮತ್ತೆ ಆದಷ್ಟು ಬೇಗ ನ್ಯಾಷನಲ್ ಪಾರ್ಟಿ ಆಗುವಂತ ಆಸೆ ಅವರದ್ದು. ಅದರಲ್ಲಿ ಇನ್ನೊಂದು ವಿಷಯ ಇದೆ. ಇಷ್ಟು ಕಡಿಮೆ ಸಮಯದಲ್ಲಿ ನಮಗೆ ರಾಷ್ಟ್ರೀಯ ಪಾರ್ಟಿ ಅನ್ನೋ ಒಂದು ಸ್ಥಾನಮಾನ ಸಿಕ್ತು. ಅದಕ್ಕೆ ಮುಂಚೆ NCPಗೆ ಸಿಕ್ಕಿತ್ತು, ಅದ್ರ ಬಗ್ಗೆ ಇವ್ರಿಗೆ ಗೊತ್ತೇ ಇಲ್ಲ. ಅಂದ್ರೆ ಬೇರೆ ಪಾರ್ಟಿಗಳು ಕೂಡ ಇವ್ರಿಗಿಂತ ಕಡಿಮೆ ಸಮಯದಲ್ಲಿ ರಾಷ್ಟ್ರೀಯ ಪಕ್ಷ ಆಗಿವೆ. ಎಲೆಕ್ಷನ್ ಅಲ್ಲಿ ಬೆಂಗಾಲಿಂದ ನೀವು ಎಸ್ಟಿಮೇಟ್ ಮಾಡಿದ್ರಿ ತುಂಬಾ ಲೀಡಿಂದ ಬಿಜೆಪಿ ಗೆಲ್ಲತ್ತೆ ಅಂತ. ಇಷ್ಟು ಬಂದಿದೆ ಅಂತ ನಿಮಗೆ ಹರ್ಟ್ ಆಗಿರ್ಬೋದು ಅಲ್ವಾ ರಿಸಲ್ಟ್ ಇಂದ? ನಿಮ್ಮ ಮನೇಲೂ ಕೂಡ ಅಂದ್ರೆ ನಿಮ್ಮ ಮನೇಲಿ ಬೆಂಗಾಲವರಿದ್ದಾರೆ, ನಿಮ್ ಹೆಂಡತಿ ಅಲ್ಲಿ ಅವರೇ ಅಲ್ಲ, ನೀವವರಿಗೆ ಹೇಗ್ ಸಮಾಧಾನ ಮಾಡಿದ್ರಿ? ಅಂದ್ರೆ ಅವರಿಗೂ ಕೂಡ ಬೇಜಾರಾಗಿರತ್ತೆ, ಹರ್ಟ್ ಆಗಿರತ್ತೆ ಅಲ್ಲ? ಫ್ರಮ್ 3 seats ವಿ ವೆಂಟ್ ಟು 77 seats. ಹಾಗೆ ವೋಟ್ ಪರ್ಸೆಂಟೇಜಲ್ಲೂ ಕೂಡ ನಾವು ತುಂಬಾನೇ ಅಭಿವೃದ್ಧಿ ಹೊಂದಿದ್ದೀವಿ. ಈಗ ಅಲ್ಲಿನ ಅಪೋಸಿಷನ್ ಪಾರ್ಟಿ ಆಗಿದ್ದೀವಿ. 1 step ಫಾರ್ವರ್ಡ್. ಈಗೊಂದು ಲೀಪ್ ತಗೊಂಡಿದ್ದೀವಿ. ಇದೇನು ಕಡಿಮೆ ಸಾಧನೆ ಅಲ್ಲ. ಹೌದು, ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿತ್ತು, ಆದ್ರೆ ಈಗ ಆಗ್ಲಿಲ್ಲ. ಕಾರಣಗಳಿವೆ, ನಿಮಗೆ ಗೊತ್ತಿರ್ಬೋದು. ಎಲೆಕ್ಷನ್ನ ಕೊನೆಯ 3 ಫೇಸ್ಗಳ ಸಮಯದಲ್ಲಿ ಕೊರೋನಾ ವೇವ್ ಬಂದಿತ್ತು, ನಮ್ಮ ಪ್ರಚಾರ ನಿಂತೋಯ್ತು. ಆ ರೀತಿ ಇನ್ನೂ ಸಾಕಷ್ಟು ಕಾರಣಗಳಿವೆ. ಇಲ್ಲಾಂದಿದ್ರೆ ಇನ್ನೊಂದು 30-40 ಸೀಟ್ ನಮಗೆ ಬರ್ತಿತ್ತು ಅಂತ ಹೇಳ್ಬೋದು. ಮಮತಾ ಅವ್ರು ಹೇಳ್ತಾ ಇದ್ರು ನಡ್ಡ ಚಡ್ಡ ಪಡ್ಡ ಎಲ್ಲ ಬಂದ್ಬಿಡ್ತಾರೆ ಅಂತ. ಮತ್ತೆ ನೋಡಿ, ಇದೆಲ್ಲ ಜನರು ಬಂದಿರೋ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳುತ್ತೆ. ಎಂಥ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೋ ಅಂಥದ್ದೇ ಭಾಷೆನ ಪ್ರಯೋಗ ಮಾಡ್ತಾರೆ. ಅದರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಬಿಡಿ. ನಾವಂತೂ ಯಾವಾಗ್ಲೂ ಮಮತಾ ಅವ್ರನ್ನ ಮಮತಾ ಅವರೇ ಅಂತಾನೆ ಕರೆಯೋದು. ಬಂಗಾಳದ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತೋ ಅಷ್ಟೇ ನನಗೂ ಸಹ ಗೊತ್ತಿದೆ. ಅದು ಅವ್ರಿಗೂ ಗೊತ್ತಿದ್ರೆ ಒಳ್ಳೇದು. ಇರ್ಲಿ ಬಿಡಿ, ಏನ್ ಮಾಡೋಕ್ಕಾಗತ್ತೆ. ನೋಡಿ, ಅವರು ಪ್ರಶ್ನೆ ಕೇಳಿದ ಹಾಗೆ ನಿಮ್ಗೆ ಮನೆಯಲ್ಲಿ ಬೈದ್ರಾ ಬೆಂಗಾಲ್ ಎಲೆಕ್ಷನ್ ಸೋತಾಗ? ಈ ವಿಷಯದ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ. ಏನಂದ್ರೆ ನಮಗೆ ಗೊತ್ತಿರೋದು ಒಂದೇ ವಿಷಯ, ನೆವರ್ ಮೈಂಡ್, ವಿಲ್ ಟ್ರೈ ಅಗೈನ್.